ಇಸ್ವಿಯಲ್ಲಿ ಒಂದು ಆಯೋಗವನ್ನ ಮಾಡಿದ್ರು. ಅದು ಸದಾಶಿವ ಆಯೋಗ. ಆ ಸದಾಶಿವ ಆಯೋಗ 6 ವರ್ಷಗಳ ಕಾಲ ಅಧ್ಯಯನ ಮಾಡಿ, ಅವ್ರೇನು ಸರ್ವೇನು ಮಾಡಲಿಲ್ಲ, ಏನೂ ಇಲ್ಲ, ಟೇಬಲ್ ವರ್ಕು, ಕೆಲವು ಮಾಹಿತಿಗಳು ತಕ್ಕೊಳ್ಳೋದು, ಕೂತಿರೋದು, ಸಂಬಳ ತಕ್ಕೊಳ್ಳೋದು, SC ರೈಟ್ ಕಮ್ಯುನಿಟಿ ಅವ್ರನ್ನ ಹೆಂಗೆ ಬಲಿ ಹಾಕಬೇಕು ಅಂತ ಯೋಚನೆ ಮಾಡಿ, ಚರ್ಚೆ ಮಾಡಿ ಒಂದು ರಿಪೋರ್ಟನ್ನು 263 ಪುಟಗಳ ರಿಪೋರ್ಟನ್ನು ತಯಾರು ಮಾಡಿ ಒಂದು ವರದಿ ಕೊಟ್ಟರು. ಆ ವರದಿಯನ್ನ ಆಧಾರವಾಗಿ ಇಟ್ಕೊಂಡಾಯ್ತು ಮೀಸಲಾತಿಯನ್ನು ಹಂಚಿಕೆ ಮಾಡಿ ಅಂತೇಳಿ ಹೋರಾಟಗಳು ಮಾದಿಗ ಸಮುದಾಯದಿಂದ, ಸಹೋದರ ಸಮುದಾಯದಿಂದ ಪ್ರಾರಂಭ ಆಯಿತು. ಆ ವರದಿಯಲ್ಲಿ ಏನಿದೆ ಅಂತ ಯಾರೂ ನೋಡಲಿಲ್ಲ, ಸರ್ಕಾರ ಬಿಡುಗಡೆನೂ ಮಾಡಲಿಲ್ಲ. ಒಂದು ಫೈನ್ ಡೇ ಒಬ್ಬರು ಸಮಾಜ ಕಲ್ಯಾಣ ಸಚಿವರು ಆಗಿದ್ದಂತಹ ಸಂದರ್ಭದಲ್ಲಿ ಆ ವರದಿಯನ್ನು ಜಾರಿ ಮಾಡಬೇಕು ಅಂತೇಳಿ ಸಭೆ ಕರೆದಿದ್ರು. ನಾನು ಚಾಮರಾಜನಗರದ ಭಾಗದವನು, ಮೈಸೂರು ವಾಸ. ನಾವೆಲ್ಲ ಆದಿ ಕರ್ನಾಟಕ ಅಂತ ಸರ್ಟಿಫಿಕೇಟ್ ತಗೊಂಡಿರೋದು. ನನ್ನ ತುಮಕೂರು ಸ್ನೇಹಿತರೊಬ್ಬರು, ನೀವು ಯಾಕೆ ಅಷ್ಟು ಅಂದರು. ನಾನು ಆದಿ ಕರ್ನಾಟಕ ಅಂದು, ಹಾಗೆ ನಮ್ಮ ಜಾತಿನಿ ಅಂತೇಳಿ ನನ್ನನ್ನು ಮಾದಿಗ ಅಂತ ಭಾವಿಸ್ಕೊಂಡ್ಬಿಟ್ಟು ಆ ರಿಪೋರ್ಟನ್ನ ಒಂದು ಪ್ರತಿಯನ್ನು ಜೆರಾಕ್ಸ್ ಕೊಟ್ಟರು ನನಗೆ. ಇದು ಓದಿ ಒಂದು ಅಭಿಪ್ರಾಯ ಕೊಡಿ ಅಂತ. ನಾನು ಓದಿ ಒಂದು 6 ಪುಟಗಳ ಒಂದು ವರದಿಯನ್ನು ಅವರು ಕೊಟ್ಟೆ ಸರ್ಕಾರಕ್ಕೆ. ಆ ವರದಿಯಲ್ಲಿ ಏನಿದೆ ಅನ್ನುವಂಥದ್ದನ್ನು ಅಧ್ಯಯನ ಮಾಡಿದಾಗ ಬಹಳ ನಿಕೃಷ್ಟವಾಗಿ ಶೆಡ್ಯೂಲ್ ಕ್ಯಾಸ್ಟ್ ವಲಯ ಮಾದಕರು ಇಬ್ಬರನ್ನು ಕತ್ತಿಸುವಂತಹ ಕೆಲಸವನ್ನ ಸದಾಶಿವ ಆಯೋಗ ಮಾಡಿತ್ತು. ಅದರಲ್ಲಿ ಬಹಳ ಮುಖ್ಯವಾಗಿ ಏನು ಅಂತಂದ್ರೆ, ಭಾರತದ ಸಂವಿಧಾನದ 15 ಮತ್ತು 16ನೇ ಪರಿಚಯದಲ್ಲಿ ಪರಿಶಿಷ್ಟ ಜಾತಿಯವರಿಗೆ ಮೀಸಲಾತಿ ಕೊಡುವಾಗ ಯಾವುದೇ ಆರ್ಥಿಕ ಅಂಶಗಳನ್ನ ಪರಿಗಣಿಸೋದಕ್ಕೆ ಅವಕಾಶ ಇಲ್ಲ. ನಾವು ಸಾಮಾಜಿಕ ಮತ್ತು ಶೈಕ್ಷಣಿಕ ಅಂಶಗಳನ್ನ ಆಧಾರದ ಮೇಲೆ ಕೂಡ ನಮ್ಗೆ ಮೀಸಲಾತಿ ಕೊಡೋದಕ್ಕೆ ಇರೋದು. ಯಾವುದೇ ಆರ್ಥಿಕ ಅಂಶಗಳು ನಮಗೆ ಬರೋದಿಲ್ಲ. ನಮ್ಮ ಹಿಂದುಳಿದ ವರ್ಗದವ್ರಿಗೆ ಆರ್ಥಿಕ ಅಂಶಗಳು ಬರುತ್ತೆ, ಬಟ್ ಶೆಡ್ಯೂಲ್ ಕ್ಯಾಸ್ಟ್ಗೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಅಂಶಗಳೇ ಬರುತ್ತೆ. ಆದರೆ ಸದಾಶಿವ ಆಯೋಗದ ರಿಪೋರ್ಟ್ನಲ್ಲಿ ಆರ್ಥಿಕ ಅಂಶವನ್ನು ಕೂಡ ಸೇರಿಸಿದ್ರು. ಯಾವ ರೀತಿ ಸೇರಿಸಿದ್ರು ಅಂದ್ರೆ, ಇಂಡೈರೆಕ್ಟ್ ಆಗಿ ಅದನ್ನ ಸೇರಿಸಿದ್ರು. ಆ ಸದಾಶಿವ ಆಯೋಗದಲ್ಲಿ ಎಡಗೈ ಸಂಬಂಧಿತ ಜಾತಿಗಳಿಗೆ 6%, ಬಲಗೈ ಸಂಬಂಧಿತ ಜಾತಿಗಳಿಗೆ 5%, ದೃಶ್ಯ ಜಾತಿಗಳಿಗೆ 3%, ಇತರ ಜಾತಿಗಳಿಗೆ 1% ಮೀಸಲಾತಿ. ಆಗ 15% ಇತ್ತು, ಈಗ 17 ಇದೆ. ಹಾಗಾಗಿ 15% 6, 5, 3, 1% ಕೊಡಬೇಕು ಅಂತೇಳಿ ಶಿಫಾರಸ್ ಮಾಡಿದ್ರು. ಅದ್ರ ಜೊತೆಯಲ್ಲಿ ಬಹಳ ಗುಂಪು ಎ ಮತ್ತು ಗುಂಪು ಬಿ ವರ್ಗದ ನೌಕರರಿಗೆ ಒಂದೇ ತಲೆಮಾರಿಗೆ ಮಾತ್ರ ಮೀಸಲಾತಿ ಕೊಡಬೇಕು ಅಂತ ಹೇಳಿದ. ಅವನು ಒಬ್ಬ ತಹಸೀಲ್ದಾರ್ ಆಯಿತು, ಅಥವಾ ಸ್ಟೇಟ್ ಇಂಜಿನಿಯರ್ ಆಯಿತು, ಮತ್ತು ಒಬ್ಬ AC ಆಯಿತು, ಅಥವಾ ಕ್ಲಾಸ್ 1 ಆಫೀಸರ್ ಆಯಿತು ಅಂದರೆ ಅವನಿಗೆ ಮಾತ್ರ ಮೀಸಲಾತಿ, ಅವ್ರ ಮಕ್ಕಳಿಗೆ ಮೀಸಲಾತಿ ಕೊಡೋದು ಬೇಡ ಅನ್ನುವಂಥ ಅಂಶಗಳನ್ನ ಆ ವರದಿಯಲ್ಲಿ ಹೇಳಲಾಗಿತ್ತು. ಮತ್ತು C ಗುಂಪು ಮತ್ತು D ಗುಂಪು ನೌಕರರಿಗೆ ಮಾತ್ರ 2 ತಲೆಮಾರು, ಅವನು ಮತ್ತು ಅವ್ರ ಮಕ್ಕಳಿಗೆ ಕೊಡು. ಯಾರಾದ್ರೂ ಒಬ್ಬ C ಗ್ರೂಪ್ನವನು FTA ಅಥವಾ ಸೂಪರ್ಡೆಂಟ್ ಇತ್ತು ಅಂತಂದ್ರೆ, ಅವನು ಮೊದಲೇ ಹೆಣ್ಮಗುವಾಗಿ ಅಕಸ್ಮಾತ್ ಮದುವೆ ಮಾಡಿ ಮೊಮ್ಮಗು ಆಗಿತ್ತು ಅಂದ್ರೆ ಮೊಮ್ಮಗನಿಗೆ ರಿಸರ್ವೇಶನ್ ಇಲ್ಲ, ಅವನಿಗೆ ಅವ್ನ ಮಗಳಿಗೆ ಮಾತ್ರ, ಮೊಮ್ಮಗಳಿಗೆ ರಿಸರ್ವೇಶನ್ ಇಲ್ಲ. ಆ ರೀತಿ 2 ತಲೆಮಾರಿಗೆ ಅವನು ಮತ್ತು ಅವ್ರ ಮಕ್ಕಳಿಗೆ ಮತ್ತು 3ನೇ ತಲೆಮಾರಿಗೆ ರಿಸರ್ವೇಶನ್ ಕೊಡಬಾರ್ದು ಅನ್ನುವಂತಹ ರೀತಿಯಲ್ಲಿ ಇತ್ತು. ಅದ್ರ ಜೊತೆಲಿ IAS, IPS, IRS ಎಲ್ಲ ಆಗಿರೋಂಥವ್ರನ್ನ ತತ್ಕ್ಷಣದಿಂದ ಅವ್ರಿಗೆ ರಿಸರ್ವೇಶನ್ ಅನ್ನ ಸ್ಟಾಪ್ ಮಾಡಬೇಕು ಅನ್ನುವಂತಹ ವರದಿಯನ್ನ ಕೊಟ್ಟಿದ್ರು. ಈ ವರದಿ ಕೊಡೋದಕ್ಕೆ ಏನು ಆಧಾರವಾಗಿ ಇಟ್ಕೊಂಡಿದ್ರು ಅನ್ನುವಂಥದ್ದನ್ನ ನಾವು ಸ್ವಲ್ಪ ವಿಶ್ಲೇಷಣೆಯನ್ನ ಮಾಡಿದಾಗ, ರಾಜ್ಯದ ಜನಸಂಖ್ಯೆ ಅವತ್ತು 6,11,30,704 ಜನ ಇದ್ರು. ಅದರಲ್ಲಿ 23% ನಗರವಾಸಿಗಳು, 76% ಗ್ರಾಮೀಣ ಜನಸಂಖ್ಯೆ. ಅವರು 1,04,00,000 ಜನಸಂಖ್ಯೆ ಇತ್ತು ಅಂತಂದ್ರೆ, ಶೆಡ್ಯೂಲ್ ಕ್ಯಾಸ್ಟ್ 2011 ಸೆನ್ಸಸ್ ಅಲ್ಲಿ ಅವರು 96,66,104 ಜನರನ್ನು ಮಾತ್ರ ಲೆಕ್ಕಕ್ಕೆ ತಗೊಂಡು 7,34,000 ಜನರನ್ನ ಕೈ ಬಿಟ್ಬಿಟ್ಟಿದ್ರು. ಯಾಕೆ ಕೈ ಬಿಟ್ಟಿದ್ರು ಅನ್ನುವಂಥದ್ದನ್ನ ನಾನು ನಿಮ್ಗೆ ಹೇಳ್ತೀನಿ. ಅಲ್ಲೇ ಇರುವಂಥದ್ದು, ಅಲ್ಲಿ ಕುಯುಕ್ತಿ, ಮೋಸ, ವಂಚನೆ, ಶೆಡ್ಯೂಲ್ ಕ್ಯಾಸ್ಟ್ ರೈಟ್ ಕಮ್ಯುನಿಟಿಯನ್ನ ತುಳಿಬೇಕು ಅನ್ನುವಂಥ ಉದ್ದೇಶದಿಂದಲೇ 7,34,000 ಜನ ಶೆಡ್ಯೂಲ್ ಕ್ಯಾಸ್ಟ್ನವ್ರನ್ನ ಲೆಕ್ಕಕ್ಕೆ ತಗೊಂಡಿಲ್ಲ. 2011 1,04,00,000 ಇದ್ದೀವಿ, ಇವರು 96,66,104 ಜನರನ್ನು ಮಾತ್ರ ಹೇಳಿದ್ರು. ಇನ್ನು 7,34,000 ನಮ್ಮ ಜಾತಿಯವ್ರನ್ನ ಲೆಕ್ಕಕ್ಕೆ ತಗೊಂಡಿರಲಿಲ್ಲ. ಅದು ಒಂದು ಅಂಶ. ನಂತರ ಮುಂದೆ ಅದರ ಅಂಶಗಳನ್ನು ತಿಳಿಸ್ತೀನಿ. ಆ ಸದಾಶಿವ ಆಯೋಗದಲ್ಲಿ ಎಡಗೈ ಗುಂಪಿನವರು 32,35,517 ಜನ ಇತ್ತು ಅಂದ್ರೆ, ಬಲಗೈ ಗುಂಪಿನವರು 30,93,693 ಜನ ಇದ್ದಾರೆ ಅಂತ ಅಲ್ಲಿ ತೋರಿಸಿದ್ರು. ಇತರ ಸಮುದಾಯ 4,49,000, ಸ್ಪೃಶ್ಯ ಸಮುದಾಯ 27,84,647,
ಮತ್ತು ಜಾತಿ ಉಪಜಾತಿಯನ್ನೇ ನಮೂದಿಸದೇ ಇರೋಂಥವ್ರು 6,07,320 ಜನ ಅಂತೇಳಿ ಅಲ್ಲಿ ತೋರಿಸಿದ್ರು. ಅವರ ವರದಿ ಪ್ರಕಾರ 1.46ರಷ್ಟು ಹೆಚ್ಚು ಬಲಗೈ ಸಮುದಾಯಕ್ಕಿಂತ ಎಡಗೈ ಸಮುದಾಯ ಜಾಸ್ತಿ ಇದೆ ಅಂತ. 1.46%. ಈ ಬಲಗೈ ಸಮುದಾಯ 1.46%, ಎಡಗೈ ಸಮುದಾಯಕ್ಕಿಂತ ಕಡಿಮೆ ಇದೆ ಅನ್ನುವಂಥದ್ದನ್ನ ಒತ್ತಿ ಹೇಳಿದ್ರು. ಮತ್ತು ಬೇರೆ ಉಪಜಾತಿಯನ್ನು ನಮೂದಿಸ್ತಿರೋರು ಯಾವ ಜಾತಿಗೆ ಬರ್ತಾರೆ ಅನ್ನುವಂಥದ್ದನ್ನ ಅವರು ಹುಡುಕುವಂತಹ ಪ್ರಮೇಯಕ್ಕೆ ಹೋಗಿರಲಿಲ್ಲ. ಅದ್ರ ಜೊತೆಯಲ್ಲಿ ಸಾಕ್ಷರತೆ ಪ್ರಮಾಣ ಎಡಗೈ ಗುಂಪಿನವ್ರಿಗೆ 62.15% ಇತ್ತು. ಬಲಗೈ ಸಮುದಾಯ 65.16, ಅಂದ್ರೆ 3% ಎಡಗೈಗಿಂತ ಬಲಗೈ ಸಮುದಾಯ ಶಿಕ್ಷಣದಲ್ಲಿ ಮುಂದೆ ಇದ್ದಾರೆ. ಓದು ಬರಹ ಗೊತ್ತಿರೋಂಥವ್ರು 3% ಜಾತಿ ಇದ್ದಾರೆ ಅಂತ ಹೇಳಿದ್ದಾರೆ. ಹಾಗೆ ಸರ್ಕಾರಿ ಉದ್ಯೋಗದಲ್ಲಿ 53,857 ಜನ ಮಾದಿಗ ಸಮುದಾಯದವರು ಇದ್ದಾರೆ. 67,226 ಜನ ಬಲಗೈ ಸಮುದಾಯದವರು ಇದ್ದಾರೆ. ಅಂದರೆ 13,369 ಜನ ಸರ್ಕಾರಿ ಸೇವೆಯಲ್ಲಿ ಮಾದಿಗರಿಗಿಂತ ಹೊಲೆಯರು ಜಾಸ್ತಿ ಇದ್ದಾರೆ ಎನ್ನುವಂಥದ್ದನ್ನ ಆ ಒಂದು ವರದಿಯಲ್ಲಿ ಹೇಳಿದ್ದಾರೆ. ಮತ್ತು ಭೂಮಿ ಹೊಂದಿರೋದ್ರಲ್ಲಿ 1,49,080 ಜನ ಶೆಡ್ಯೂಲ್ ಕ್ಯಾಸ್ಟ್ ಲೆಫ್ಟ್ ಇದ್ದಾರೆ. ಸುಮಾರು 1,75,720 ಜನ ಶೆಡ್ಯೂಲ್ ಕ್ಯಾಸ್ಟ್ ರೈಟ್ ಕಮ್ಯುನಿಟಿ ಇದೆ ಅನ್ನುವಂಥದ್ದನ್ನ ಆ ರಿಪೋರ್ಟ್ನಲ್ಲಿ ಹೇಳಿದ್ದಾರೆ. ಅದರ ಜೊತೆಲಿ ಆಶ್ರಯ, ಅಂಬೇಡ್ಕರ್, ಇಂದಿರಾ ಆವಾಜು, ಓಲ್ಡ್ ಪೆನ್ಷನ್ನು, ವಿಡೋ ಪೆನ್ಷನ್ನು, ಫಿಸಿಕಲಿ ಹ್ಯಾಂಡಿಕ್ಯಾಪ್ ಪೆನ್ಷನ್ನು ಎಲ್ಲ ಪೆನ್ಷನ್ಗಳನ್ನ ತಗೊಂಡಿರೋದ್ರಲ್ಲಿ ಶೆಡ್ಯೂಲ್ ಕ್ಯಾಸ್ಟ್ ರೈಟ್ನವ್ರು ಜಾಸ್ತಿ ಇದ್ದಾರೆ ಅಂತ. ನೋಡಿ, ಕುಂಟ್ರು, ಮೂಗರು, ಕುರುಡರು ಎಲ್ಲ ಜಾಸ್ತಿ ಇದ್ದಾರೆ. ಹಾಗಾಗಿ ಪೆನ್ಷನ್ ಜಾಸ್ತಿ ತಗೊಂಡ್ಬಿಟ್ಟಿದ್ದಾರೆ ಇವರು. ಹಾಗಾಗಿ ಇವ್ರಿಗೆ 1% ಕಮ್ಮಿ ಕೊಡ್ತೀನಿ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಆಶ್ರಯ ಮನೆಯಾಗ 20,000 ಇತ್ತು, ಅಂಬೇಡ್ಕರ್ ಮನೆ 20,000, ಇಂದಿರಾ ಆವಾಜ್ ಮನೆ 20,000. ನಾನು ಇವಾಗ ಒಂದು 10 ವರ್ಷ ಕೆಲಸ ಮಾಡಿದ್ದೀನಿ. ಆ ಕೊಟ್ಟಿರೋಂಥ ಮನೆಗಳು ಯಾವೂ ಇಲ್ಲ, ಆಯ್ತಲ್ಲ. ನಾನು ಚಾಮರಾಜನಗರ ಟಿಂಗರ್ಸ್ಪುರ ಎಲ್ಲ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿ ಕೆಲಸ ಮಾಡಿದ್ದೀನಿ 2004 ಇಸ್ವಿಯಿಂದ. ಹಾಗಾಗಿ ಆ ಮನೆಗಳು ಯಾವುದೂ ಇಲ್ಲ. ಮತ್ತು ಆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ 5,000, 10,000 ಕುರಿ, ಕೋಳಿ, ಕೊತ್ತಿಗೆ ಏನು ಲೋನ್ ತಗೊಂಡಿದ್ದಾರ, ಆ ಲೋನ್ ತಗೊಂಡಿರೋರು ಇವ್ರು ಜಾಸ್ತಿ ಇದ್ದಾರೆ ರೈಟ್ನವರು. ಹಾಗಾಗಿ ಇವ್ರಿಗೆ 1% ರಿಸರ್ವೇಶನ್ ಕಮ್ಮಿ ಮಾಡಿದ್ದೀನಿ ಅನ್ನುವಂತಹ ಮಾತನ್ನ ಆ ರಿಪೋರ್ಟ್ನಲ್ಲಿ ಹೇಳಿದ್ದಾರೆ. ಎಲ್ಲ ಏನೋ ಮಲ್ಯನಂಗೆ ಅಥವಾ ಇನ್ಯಾರೋ ಅದು ಎಂತೆಂತೇರೋ 8,000, 9,000 ಕೋಟಿ ತಗೊಂಡು ಹೊರಗಡೆ ದೇಶಕ್ಕೆ ಹೋಗ್ಬಿಟ್ರಲ್ಲ ಫ್ಲೈಟ್ನಲ್ಲಿ, ಹಂಗೆ ಇವ್ರು ಏನು 5,000, 10,000 ರೂಪಾಯಿಗೆ ಏನೋ ಒಂದು ಕುರಿ, ಕೋಳಿ ಲೋನ್ ತಗೊಂಡಿರೋದು ಜಾಸ್ತಿ ಆಗೋಗ್ಬಿಟ್ಟಿದೆ ಅಂತೇಳಿ ಶೆಡ್ಯೂಲ್ ಕ್ಯಾಸ್ಟ್ ರೈಟ್ನವ್ರಿಗೆ ಸೌಲಭ್ಯವನ್ನ ಕಮ್ಮಿ ಮಾಡಿರುವಂಥದ್ದನ್ನ ನಾವು ನೋಡ್ತೀವಿ. ಈಗ ಇವರ ವರದಿಯನ್ನ ಸ್ವಲ್ಪ ವಿಶ್ಲೇಷಣೆ ಮಾಡೋದಾದ್ರೆ 1901ನೇ ಇಸ್ವಿಯಲ್ಲಿ ಕೂಡ ನಾವು 5,77,000 ಇತ್ತು, ಅವರು 2,71,000 ಇತ್ತು. 1911ನೇ ಇಸ್ವಿಯಲ್ಲಿ ನಾವು 6 ಲಕ್ಷ ಇತ್ತು, ಅವರು 3 ಲಕ್ಷ ಇತ್ತು. 1921ನೇ ಇಸ್ವಿಯಲ್ಲಿ ನಾವು 12% ಇತ್ತು, ಅವರು 5% ಇತ್ತು. ಅದಕ್ಕೆ ಸದಾಶಿವ ಆಯೋಗದಲ್ಲಿ ಅವ್ರು 33 ಲಕ್ಷ, ನಾವು 30 ಲಕ್ಷ ಹೆಂಗಾದ್ರು ಸರ್ವೇನೇ ಮಾಡಿಲ್ಲ. ಯಾರ ಮನೆಗೆ ಬಂದಿಲ್ಲ ಅವನು ಸದಾಶಿವ, ಯಾರ ಮನೆಗೂ ಬಂದಿಲ್ಲ. ಮತ್ತೆ ಟೇಬಲ್ ವರ್ಕ್ ಮಾಡಿ ಸುಮ್ಮನೆ ಹೆಚ್ಚು ಕಮ್ಮಿ ತೋರಿಸಿದ್ದಾನೆ. ಹೆಚ್ಚು ಕಮ್ಮಿ ತೋರ್ಸಕ್ಕೋಸ್ಕರನೇ 7,34,000 ಜನರನ್ನ ಕೈ ಬಿಟ್ಬಿಟ್ಟಿದ್ದಾನೆ ಶೆಡ್ಯೂಲ್ ಕ್ಯಾಸ್ಟ್ನವರ. ಹಾಗಾಗಿ ಒಂದ್ ಕಡೆ ಜನಸಂಖ್ಯೆಯಲ್ಲಿ ಮೋಸ ಮಾಡಿ ಶೆಡ್ಯೂಲ್ ಕ್ಯಾಸ್ಟ್ ರೈಟ್ನವ್ರನಿಗ ತುಳಿಯೋದು ನೋಡಿದ್ದಾರೆ. ಎರಡನೇದು ಸರ್ಕಾರಿ ನೌಕರರು 2023ರಲ್ಲಿ ನಾವು ಇರೋದು ಎಷ್ಟು ಅಂತಂದ್ರೆ ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ ಒಂದು ಬುಕ್ ಅನ್ನ ಪ್ರಕಟಿಸ್ತದೆ, ಎಷ್ಟು ಜನ ಸರ್ಕಾರಿ ನೌಕರರಿದ್ದೀವಿ ಅಂತ. ಲಾಸ್ಟ್ ಇಯರ್ ಪ್ರಕಟಿಸಿರುವಂತಹ ನೌಕರಿಗಳ ಮಾಹಿತಿ ಪ್ರಕಾರ 99,337 ಜನ SC ನೌಕರರು ಇದೀವಿ ಕರ್ನಾಟಕದಲ್ಲಿ. 99,337 ಜನ ಇದೀವಿ. 1911 ಇಸ್ವಿಯಲ್ಲಿ 1,54,000 ಇರುವಂತೆ. ಅದರಲ್ಲಿ ಶೆಡ್ಯೂಲ್ ಕ್ಯಾಸ್ಟ್ ರೈಟು 67,000, ಶೆಡ್ಯೂಲ್ ಕ್ಯಾಸ್ಟ್ ಲೆಫ್ಟು 53,000 ಇತ್ತು ಅಂತ ಬರೀ ಸುಳ್ಳು ಮಾಹಿತಿ. ಅವ್ರಿಗೇನು ಯಾರು ಮಾಹಿತಿ ಕೊಟ್ಟರು? ಕರ್ನಾಟಕದಲ್ಲಿ ಈಗಿರೋದೇ 99,000, 11ನೇ ಇಸ್ವಿಯಲ್ಲಿ 1,54,000 ಎಲ್ಲಿದ್ದು? ಅದರಲ್ಲಿ 67,000 ಶೆಡ್ಯೂಲ್ ಕ್ಯಾಸ್ಟ್ ರೈಟ್ನವ್ರು ಎಲ್ಲಿದ್ದು? ಬರೀ ತಪ್ಪು ಮಾಹಿತಿ. ಪ್ರೈವೇಟ್ನಲ್ಲಿ ಅಲ್ಲಿ ಇಲ್ಲಿ ಕೆಲಸ ಮಾಡ್ತಾ ಇರೋಂಥವ್ರನ್ನ, ಬ್ಯಾಂಕಲ್ಲಿ ಇರೋಂಥವ್ರನ್ನ ಅವ್ರನ್ನೆಲ್ಲ ತಗೊಂಡಾಯ್ತು. ಸುಮ್ಮನೆ ತಪ್ಪು ಮಾಹಿತಿ. ಏನು ಶೆಡ್ಯೂಲ್ ಕ್ಯಾಸ್ಟ್ ಅಂತ ಅಂಕಿಅಂಶಗಳು ಗೊತ್ತಿಲ್ವಾ? ನಾವು ಯಾರು ಅಧಿಕಾರಿಗಳು ಇಲ್ವಾ? ನಾವು ಏನು ಹೇಳಿದ್ರು ನಡೆಯುತ್ತೆ ನ್ಯಾಯಾಧೀಶ ಅಂತ
ತಪ್ಪು ಅಂಕಿಅಂಶಗಳನ್ನ ಕೊಟ್ಟುಬಿಟ್ಟಾಯ್ತು. ಈ ರಿಪೋರ್ಟ್ ಅನ್ನು ಮಾಡಿದ್ದಾರೆ. ಒಂದು ಜನಸಂಖ್ಯೆಯನ್ನು ಮೋಸ ಮಾಡಿದ್ದಾರೆ. ಒಂದು ಸರ್ಕಾರಿ ನೌಕರರು, ಅಧಿಕೃತವಾಗಿರುವಂತಹ ನೌಕರರ ಸಂಖ್ಯೆಯನ್ನೇ ಕೂಡ ನಮೂದಿಸಕ್ಕಾಗಿಲ್ಲ ಇವರು. ಆ ವರದಿ ಅತ್ಯಂತ ನಿಕೃಷ್ಟವಾದಂತಹ ವೇಸ್ಟ್ ರಿಪೋರ್ಟ್ ಅದು, ಆಯ್ತಲ್ಲ. ಈಗ ಸರ್ಕಾರಿ ನೌಕರಿಯಲ್ಲಿ ಇರುವಂತಹ ಅದನ್ನ ಮೋಸ ಮಾಡಿದ್ದಾರೆ. ಮತ್ತು ಭೂಮಿಯಲ್ಲಿ ಅವರು 1,49,000 1,75,000 ಜನ ಭೂಮಿ ಹೊಂದಿದ್ದಾರೆ ಅಂತ. ಅದು ಭಾರಿ ತಪ್ಪು. ನಾವು 9,73,000 ಜನ ಶೆಡ್ಯೂಲ್ ಕ್ಯಾಸ್ಟ್ ಅವರು ಭೂಮಿ ಹೊಂದಿದ್ದೀವಿ. 9,73,000 ಜನ 2015 ಇಸ್ವಿಯ ಕೃಷಿ ಗಣತಿಯ ಅಂಕಿಅಂಶಗಳಲ್ಲಿ ಬಹಳ ಸ್ಪಷ್ಟವಾಗಿದೆ. ಅದು ಕೂಡ ನಮ್ಮ ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ ಪ್ರಕಟಿಸ್ತದೆ. 2016 2023 ಪ್ರಕಟಿಸಿದೆ. ಅದ್ರ ಪ್ರಕಾರ 9,73,000 ಜನ ಇದ್ದೀವಿ. ಅವ್ರು 3.5 ಲಕ್ಷ ಜನ ಇದ್ದಾರೆ ಅಂತ ತೋರಿಸಿದ್ದಾರೆ. ಅದು ತಪ್ಪು. ಕಮ್ಮಿ ತೋರಿಸಿದ್ರು ತಪ್ಪು, ಹೆಚ್ಚು ತೋರಿಸಿದ್ರು ಕೂಡ ತಪ್ಪು. ಮತ್ತಿದ್ರ ಜೊತೆಯಲ್ಲಿ ಅವರು ಬಹಳ ಮುಖ್ಯವಾಗಿ ನಾವು ಏನನ್ನ ಗಮನಿಸ್ತೀವಿ ಆ ರಿಪೋರ್ಟ್ ನಲ್ಲಿ ಅಂದ್ರೆ 1,04,00,000 ಬದಲು 96,66,000 ಜನಸಂಖ್ಯೆಯನ್ನ ನಮೂದಿಸಿದ್ದಾರೆ. 7 ಲಕ್ಷ ಕೈ ಬಿಟ್ಟಿದ್ದಾರೆ. ಮತ್ತು ಉದ್ಯೋಗದಲ್ಲಿ 1,54,525 ಅಂತ ತಪ್ಪು ಅಂಕಿಅಂಶ ಕೊಟ್ಟಿದ್ದಾರೆ. ಈಗಿರೋದೇ ನಾವು 99,337. ಮತ್ತು ಭೂಮಿ ಹೊಂದಿರೋರು 3,24,800 ಅಂತ ಅವರು ತಪ್ಪಾಗಿ ಹೇಳಿದ್ದಾರೆ. ನಾವು 9,73,000 ಜನ ನಾವಿದ್ದೀವಿ. ಮತ್ತು ಆಶ್ರಯ, ಅಂಬೇಡ್ಕರ್, ಇಂದಿರಾವತಿ ಮನೆಗಳನ್ನ ಗಣನೆಗೆ ತೆಗೆದುಕೊಳ್ಳಕ್ಕೆ ಅವಕಾಶ ಇರಲಿಲ್ಲ. ಅಂತಹ ಎಲ್ಲ ತಪ್ಪು ಅಂಕಿಅಂಶಗಳನ್ನ ಕುಡಿ ಕೋಡಿ ಸಾಲಗಳನ್ನು ತಗೊಂಡು ಸದಾಶಿವ ಆಯೋಗದಲ್ಲಿ ನಮಗೆ ಮೋಸವನ್ನ ಮಾಡಿ ಇವ್ರಿಗೆ 5% ಕೊಡಬೇಕು, ಅವ್ರಿಗೆ 6% ಕೊಡಬೇಕು ಅಂತ ಹೇಳಿದ್ದಾರೆ. ಇದು ನಮ್ಗೆ ಗೊತ್ತಾದ ತಕ್ಷಣ ನಾವೆಲ್ಲ ಸರ್ಕಾರದ ಗಮನಕ್ಕೆ ತಂದಾಗ ಸರ್ಕಾರ ಆವತ್ತಿನ ಬಿಜೆಪಿ ಗವರ್ನಮೆಂಟು ಸದಾಶಿವ ಆಯೋಗದ ವರದಿಯನ್ನು ತಿರಸ್ಕರಿಸಿ ಕ್ಯಾಬಿನೆಟ್ನಲ್ಲಿ ನಿರ್ಧಾರವನ್ನು ಕೈಗೊಂಡಿದೆ. ಅದು ಸ್ವಾಗತಾರ್ಹವಾದಂತಹ ನಿರ್ಧಾರ. ಆರ್ಥಿಕ ಅಂಶಗಳನ್ನ ಪರಿಗಣಿಸಕ್ಕೆ ಅವಕಾಶ ಇದೆ ಇದ್ರೂ ಕೂಡ ಅದನ್ನು ಶಿಫಾರಸ್ ಮಾಡಿರೋದ್ರಿಂದ ಜನ ಲೆಫ್ಟ್ ರೈಟ್ ಇಬ್ರು ತೀರ್ಪು ಬೀಳ್ತಾರೆ ಅನ್ನೋದನ್ನ ಮನಗಂಡಂತ ಆವತ್ತಿನ ಸರ್ಕಾರ ಅದನ್ನ ರಿಜೆಕ್ಟ್ ಮಾಡಿ ನಿರ್ಣಯವನ್ನು ಕೈಗೊಂಡು ಕ್ಯಾಬಿನೆಟ್ ನಲ್ಲಿ ಮಾಧುಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು, ಕ್ಯಾಬಿನೆಟ್ ಸಬ್ ಕಮಿಟಿಯನ್ನ ರಚನೆ ಮಾಡಿತು. ಆ ಕ್ಯಾಬಿನೆಟ್ ಸಬ್ ಕಮಿಟಿಯಲ್ಲಿ ಆವತ್ತು ಗೋವಿಂದ್ ಕಾರಜೋಳ ಸದಸ್ಯರಿದ್ರು, ಶೆವಾನ್ ಅವರು ಲಂಬಾಣಿ ಕಮಿಟಿಯಿಂದ ಅವರು ಸದಸ್ಯರಿದ್ರು, ಸುಧಾಕರ್ ಅವರು ಆವತ್ತಿನ ಹೆಲ್ತ್ ಮಿನಿಸ್ಟರ್, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಚಿಕ್ಕಬಳ್ಳಾಪುರ ಅವರು ಸದಸ್ಯರಿದ್ರು, ಮಾಧುಸ್ವಾಮಿ ಚೇರ್ಮನ್ ಇದ್ರು. ಇವರು ಒಂದು ಕ್ಯಾಬಿನೆಟ್ ಸಬ್ ಕಮಿಟಿಯನ್ನ ಮಾಡಿದ್ರು. ಆ ಕ್ಯಾಬಿನೆಟ್ ಸಬ್ ಕಮಿಟಿ ಕೇಂದ್ರ ಸರ್ಕಾರಕ್ಕೆ ದಿನಾಂಕ 27/3/2023 ಒಂದು ಮೀಸಲಾತಿಯನ್ನು ಹಂಚಿಕೆ ಮಾಡಿ ಶೆಡ್ಯೂಲ್ ಕ್ಯಾಸ್ಟ್ನಲ್ಲಿ ಒಳ ಮೀಸಲಾತಿಯನ್ನು ಅಂತೇಳಿ ಚುನಾವಣೆ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಒಂದು ಸಮುದಾಯವನ್ನು ಓಲೈಸ್ಕೊಳ್ಳೋದಕ್ಕೆ ಒಂದು ವರದಿಯನ್ನ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಡ್ತು. ಆ ವರದಿಯ ಅಂಕಿಅಂಶಗಳನ್ನ ನಾವು ನೋಡಬೇಕು. ಈಗ 2011 ಸೆನ್ಸಸ್ ಅಲ್ಲಿ ನಾವು ಯಾರ್ಯಾರು ಎಷ್ಟಿತ್ತು ಅನ್ನುವಂಥ 1,04,74,992 ಜನ ಶೆಡ್ಯೂಲ್ ಕ್ಯಾಸ್ಟ್ನವರು 2011 ಸೆನ್ಸಸ್ ಅಲ್ಲಿ ನಾವು ಇದೀವಿ. 1,74,74,992 ಜನ ಶೆಡ್ಯೂಲ್ ಕ್ಯಾಸ್ಟ್ನವರು ಇದೀವಿ ಕರ್ನಾಟಕದಲ್ಲಿ. ಅದರಲ್ಲಿ ಆದಿ ಆಂಧ್ರ ಅನ್ನುವಂಥವ್ರು 26,486 ಜನ ಕರ್ನಾಟಕದಲ್ಲಿ ಸೆನ್ಸಸ್ ಅಲ್ಲಿ ನಮೂದಿಸಿದ್ದಾರೆ. ಆದಿ ಆಂಧ್ರ ಅಂತ ಹೇಳಿ. ಆದಿ ದ್ರಾವಿಡ 7,95,620 ಜನರನ್ನ ನಮೂದಿಸಿದ್ದಾರೆ. ಆದಿ ಕರ್ನಾಟಕ 29,20,942 ಜನ ಆದಿ ಕರ್ನಾಟಕ ಅಂತ ನಮೂದಿಸಿದ್ದಾರೆ. ಮತ್ತು ವಲಯ ಮತ್ತು ಮಾದಿಗ ಸಮುದಾಯ ಒಂದು 40,80,877 ಜನ ಅವರು ನಮೂದಿಸಿದ್ದಾರೆ. ಒಟ್ಟಾರೆ ಈ ಅನ್ಟಚಬಲ್ ಕಮ್ಯುನಿಟಿ 1,04,78,23,925 ಜನ ಅನ್ಟಚಬಲ್ ಅಸ್ಪೃಶ್ಯ ಜನಾಂಗ ಇರುವಂಥದ್ದನ್ನು ನಾವು ಕಾಣ್ತೀವಿ. ಈ ಕೊರ್ಮ ಕೊರ್ಸ